ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಮಳೆ. ಕಳೆದ 9 ವರ್ಷಗಳಿಂದ ಈ ಬಾರಿಯೇ ಹೆಚ್ಚು ಮಳೆ. ಎಸ್, ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಮಳೆ. ಕಳೆದ 9 ವರ್ಷಗಳಿಗಿಂತ ಈ ವರ್ಷವೇ ಹೆಚ್ಚು ಮಳೆ ಆಗ್ತಾ ಇದೆ. ಮೇ ತಿಂಗಳಿನಲ್ಲಿ 307.9 ಮಿಲಿಮೀಟರ್ನಷ್ಟು ಮಳೆ. ಮೇ 2017ರಲ್ಲಿ 241.9 ಮಿಲಿಮೀಟರ್ ಮಳೆಯಾಗಿತ್ತು. ಮೇ 2018ರಲ್ಲಿ 239.8 ಮಿಲಿಮೀಟರ್ ಮಳೆಯಾಗಿತ್ತು. ಮೇ 2022ರಲ್ಲಿ 270.4 ಮಿಲಿಮೀಟರ್ ಮಳೆಯಾಗಿದ್ರೆ ಮೇ 2023ರಲ್ಲಿ 305.4 ಮಿಲಿಮೀಟರ್ ಮಳೆಯಾಗಿತ್ತು. ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಧಾರಾಕಾರವಾಗಿ ವರುಣನ ಆರ್ಭಟ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಯಾವುದೇ ರಸ್ತೆಯೋ ಯಾವ ಚರಂಡಿಯೋ ಎಲ್ಲ ಹೋಗಬೇಕೋ ಏನೂ ಕೂಡ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಇದ್ದಾರೆ. ಹಾಗೆ ಯಾವ ಕಡೆಗೆ ಹೋದ್ರೆ ಇದು ಗುಂಡಿನೋ ಅಥವಾ ರಸ್ತೆನೋ ಅನ್ನುವಂತಹ ಕನ್ಫ್ಯೂಷನ್ನಲ್ಲಿ ಮತ್ತೊಂದಿಷ್ಟು ಜನ ಕಾಲವನ್ನು ದೂಡ್ತಾ ಇದ್ದಾರೆ. ಎಲ್ಲೂ ಹೋಗದೆ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಇದ್ದಾರೆ ಕೆಲವೊಂದಿಷ್ಟು ಜನ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅದು ಹಿಂಗೆ ಹರಸಾಹಸ ಪಡ್ತಾ ಇದ್ದಾರೆ ನೋಡಿ. ಹೊರಗಡೆ ಹೋಗಿರ್ತಾರೆ, ವಾಪಸ್ ಮನೆಗೆ ಬರಬೇಕು, ಗಾಡಿ ಯಾವುದು ರೋಡ್ ಯಾವುದು ಏನೂ ಕೂಡ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಮಳೆ ಈಗ ಆಲ್ರೆಡಿ ಬೀಳ್ತಾ ಇದೆ. ಈ ಮಳೆಯಿಂದ ನೀರು ನುಗ್ತಾ ಇದೆ, ಮನೆಗಳಿಗೆಲ್ಲರಿಗೂ ಕೂಡ ನೀರು ನುಗ್ತಾ ಇದೆ. ಮನೆಗಳಿಗೆ ನುಗ್ಗಿ ದಾಂಧಲೆಯನ್ನು ಶುರು ಮಾಡಿದೆ ವರುಣ. ಎಸ್, ನೀರಿನಿಂದ ಹಲವಾರು ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ನೀರು ಪಾಲಾಗಿದೆ. ಆ ಒಂದು ಕಾರಣಕ್ಕೆ ಬೆಂಗಳೂರಲ್ಲಿ ಸಾಕು ಮಳೆ ಎನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈಗ ಜಸ್ಟ್ ಇದು ಮೇ ತಿಂಗಳು, ಜೂನ್ ಜುಲೈ ಇನ್ನೂ ಬಂದಿಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ. ಜೂನ್ ಜುಲೈಯಲ್ಲಿ ಇನ್ನೂ ಜಾಸ್ತಿ ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಆಲ್ರೆಡಿ ಕೇರಳದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಹಲವಾರು ಕಡೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗಗಳು, ಚಿಕ್ಕಮಗಳೂರು ಈ ಭಾಗದೆಲ್ಲವೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.